ರಾಜಧಾನಿ ಬೆಂಗಳೂರಿನಲ್ಲಿ ರಕ್ಕಸ ಗುಂಡಿ ಗಂಡಾಂತರವನ್ನ ತರ್ತಾ ಇದೆ ನೋಡಿ. ಗುಂಡಿಗಳು ಗಲ್ಲಿಗಳಲ್ಲೂ ಕೂಡ ಯಮ ಗುಂಡಿಗಳ ದರ್ಶನ ಆಗ್ತಾ ಇದೆ. ನೀವು ಯಾವುದೇ ಏರಿಯಾಗೆ ಹೋಗಿ ಇಂಥ ಕಡೆ ಇಲ್ಲ ಅನ್ನೋದಿಲ್ಲ. ಬೆಂಗಳೂರಿನಾದ್ಯಂತ ಒಂದೊಂದು ರೋಡಲ್ಲಿ ಒಂದೊಂದು ಗುಂಡಿ ಆದರೂ ಸಿಕ್ಕೇ ಸಿಗುತ್ತೆ. ವಾ ಸೂಪರ್ ಇದು ರಸ್ತೆ ಅನ್ನುವಂತಹ ರೀತಿಯಾಗಿ ಇಲ್ವೇ ಇಲ್ಲ. ಸೂಪರ್ ಗೀಪರ್ ಇಲ್ವೇ ಇಲ್ಲ. ಎಲ್ಲ ಗುಂಡಿ ಮಾರಿದ್ರೆ ಆಪತ್ತಂತೂ ಕಟ್ಟಿಟ್ಟ ಬತ್ತು. ಉದ್ಯಾನ ನಗರಿಯಲ್ಲಿ ರಸ್ತೆಗಳ ಸ್ಥಿತಿ ಅಧ್ವಾನ ಆಗೋಗಿದೆ. ಚಿಂದಿ ಆಗೋಗಿದೆ. ಸವಾರರು ಫುಲ್ ಹೈರಾಣ ಆಗ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರಿನಲ್ಲಿನ ರಸ್ತೆಗಳನ್ನ ಸರಿಪಡಿಸೋದು ಯಾವಾಗ? ಇದು ಯಾವಾಗಲೂ ಪ್ರಶ್ನೆ ಕೇಳ್ತಾ ಇರ್ತಾರೆ. ಯಾವಾಗ ಅಂತ ಯಾವಾಗಲೂ ಇರುವಂತಹ ಪ್ರಶ್ನೆ. ಕೆಲವೆಡೆ ರಸ್ತೆಗಳ ಪಾಡಂತೂ ಆ ದೇವರಿಗೆ ಪ್ರೀತಿ. ಸಂಚಾರ ಅಂತೂ ಕಷ್ಟ ಕಂಡ್ರಿ. ಟೂ ವೀಲರ್ಸ್ ಅವ್ರಿಗಂತೂ ಹಬ್ಬ ಗುಂಡಿಗೆ ಬಿದ್ದುಬಿಡ್ತು. ಅಕ್ಕಪಕ್ಕ ಏನೋ ಸ್ಪೀಡಾಗಿ ಹೋಗ್ತಾ ಇರ್ತಾರಪ್ಪ. ಅಕ್ಕಪಕ್ಕ ಗಾಡಿ ಬರ್ತಾ ಇದ್ರಂತೂ ಅದನ್ನು ಹ್ಯಾಂಡಲ್ ಮಾಡುವಂಥದ್ದೇ ಕಷ್ಟ ಆಗ್ಬಿಡುತ್ತೆ. ಅವ್ರಿಗೆ ಬ್ಯಾಲೆನ್ಸ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಅಂತಹ ಪರಿಸ್ಥಿತಿ. ಆಕ್ಸಿಡೆಂಟ್ ಹೆಂಗಾಗುತ್ತೆ? ಹಿಂಗೆ ಗುಂಡಿಗೆ ಬೀಳ್ತಾರೆ. ಅದನ್ನೇನೋ ತಪ್ಸಕ್ಕೆ ಹೋದ್ರು ಆಕ್ಸಿಡೆಂಟ್ಗಳಾಗುವಂಥದ್ದು ಈ ರೀತಿಯಾಗಿ ಆಗುತ್ತೆ. ಮೈಕೈ ನೋವೆಲ್ಲ ಯಾಕೆ ಜಾಸ್ತಿ ಆಗಿದೆ? ಇತ್ತೀಚಿನ ಪೀಳಿಗೆಗಳಲ್ಲಿ ಮೈಕೈ ನೋವು, ಬೆನ್ನೋವು, ಇದು ನೋವು ಎಲ್ಲ ಯಾಕೆ ಜಾಸ್ತಿ ಆಗುತ್ತೆ? ಈ ರೀತಿಯಾದಂಥ ಗುಂಡಿಗಳಿವೆ. ಸಾವಿನ ಸಂಖ್ಯೆ ಯಾಕೆ ಜಾಸ್ತಿ? ಆಕ್ಸಿಡೆಂಟ್ ಸಂಖ್ಯೆ ಜಾಸ್ತಿ ಆಗಿದೆ. ಇದರಿಂದ ನಡೆಸುವಂತಹ ವಾಹನ ಸವಾರರು ಪರದಾಟವನ್ನು ಪೀಕ್ಲಾಟ ಪಡ್ತಾ ಇದ್ದಾರೆ. GBA ವ್ಯಾಪ್ತಿಯಲ್ಲಿನ ರಸ್ತೆ ಗುಂಡಿಗಳನ್ನು ಮುಚ್ಚಲು ಡೆಡ್ ಲೈನ್ ಅನ್ನು ನೀಡಲಾಗಿದೆ. ರಸ್ತೆ ಗುಂಡಿಗಳನ್ನು ಮುಚ್ಚಲು ಅಧಿಕಾರಿಗಳು ನೋಡಿ ಗುತ್ತಿಗೆದಾರರಿಗೆ ಗಡುವನ್ನು ಕೂಡ ನೀಡಲಾಗಿದೆ. ಆಯಾ ನಗರದಲ್ಲಿನ ರಸ್ತೆ ಗುಂಡಿ ಸರಿಪಡಿಸದಿದ್ರೆ ಅವರೇ ನೇರ ಹೊಣೆ ಹೇಳಲಾಗಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಗುತ್ತಿಗೆದಾರರೇ ಹೊಣೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ನೋಡೋಣ ಎಚ್ಚರಿಕೆ ಕೊಟ್ಟ ಮೇಲಾದರೂ ಸರಿ ಹೋಗುತ್ತಾ ಇಲ್ವಾ ಅಂತ. ಪ್ರಗತಿಯಲ್ಲಿರುವಂತಹ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು. ರಸ್ತೆಗಳಲ್ಲಿ ಬಿದ್ದಿರುವಂತಹ ಗುಂಡಿ ಮೇಲ್ಮೈ ಪದರ ಹಾಳಾಗಿದ್ದರೆ ದುರಸ್ಥಿತಿಪಡಿಸಿ ಅದನ್ನು ಸರಿಪಡಿಸಬೇಕು. ಇನ್ನು ಗುತ್ತಿಗೆದಾರರೇ ಅದನ್ನು ದುರಸ್ತಿ ಮಾಡಿಸಬೇಕು. ಡಾಂಬರೀಕರಣ ಕಾಮಗಾರಿಯನ್ನು ಕೂಡ ನವೆಂಬರ್ನ ಒಳಗಾಗಿ ಪೂರ್ಣಗೊಳಿಸಬೇಕು. ಕಾಲಮಿತಿಯಲ್ಲಿ ಗುಂಡಿಯನ್ನು ಮುಚ್ಚದಿದ್ರೆ ಪಾಲಿಕೆಯಿಂದಲೇ ಮುಚ್ಚಲಾಗತ್ತೆ. ಗುತ್ತಿಗೆದಾರರಿಗೆ ಬಿಡುಗಡೆ ಮಾಡುವಂತಹ ಅನುದಾನದಲ್ಲಿ ಕಡಿತದ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ನೀಡಲಾಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಗುಂಡಿ ಸಮಸ್ಯೆ ಅನ್ನುವಂಥದ್ದು ಈಗಿನಿಂದಲ್ಲ, ಬಹಳ ಹಿಂದಿನಿಂದಲೂ ಕೂಡ ಈ ಒಂದು ಸಮಸ್ಯೆ ಬಹಳಷ್ಟು ಈಗಾಗಲೇ ಪ್ರಯಾಣಿಕರಲ್ಲೂ ಕೂಡ ಕಾಡ್ತಾ ಇರುವಂಥದ್ದು. ಸೊ ಇದಕ್ಕೆ ಯಾವ ರೀತಿಯಾಗಿ ಈಗ GBA ಕೂಡ ಕ್ರಮವನ್ನು ತೆಗೆದುಕೊಳ್ತಾ ಇದೆ? ಯಾವ ರೀತಿಯಾದಂತಹ ಸೂಚನೆಗಳನ್ನು ಕೂಡ ಈ ಸಂಬಂಧವಾಗಿ ಕಂಪ್ಲೀಟ್ ಆಗಿ ಇದು ಮುಚ್ಚಬೇಕು. ಸೊ ಯಾವ ರೀತಿಯಾದಂತಹ ನಿರ್ಧಾರ ಸೂಚನೆಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ? ಏನಿದೆ ಅಪ್ಡೇಟ್ಸ್? ಕುಸುಮ, ಈಗಾಗಲೇ ಏನು ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಸ್ವತಃ CM DCM ಅವರು ಕೂಡ ರಸ್ತೆಗಿಳಿದು ದಪ್ಪ ಚರ್ಮದ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಸೊ ಆದರೂ ಕೂಡ ಈ ದಪ್ಪ ಚರ್ಮದ ಅಧಿಕಾರಿಗಳು ಕೇವಲ ಉಡಾಫೆ ಉತ್ತರವನ್ನು ಕೊಟ್ಟು, ಅಂದರೆ ಕಳೆದ ಇನ್ನೊಂದೆರಡು ತಿಂಗಳಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ತೀವಿ ಅಂತೇಳಿ ಕೇವಲ ಉಡಾಫೆ ಉತ್ತರಗಳನ್ನು ಮಾತ್ರ ಕೊಡ್ತಾ ಬರ್ತಿದ್ರು. ಆದರೆ ಇದೀಗ ಇದೇ ಸೆಪ್ಟೆಂಬರ್ 2ರಂದು BBMP ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿರುವಂಥದ್ದು. ಅಂದರೆ BBMP ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಇದೀಗ GBA ಅಧಿಕಾರ ಆಡಳಿತದಲ್ಲಿದೆ. ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಇದೀಗ ಮೊದಲ ಸುತ್ತಿನ ಸಭೆಯನ್ನು ನಿನ್ನೆ ಮುಖ್ಯ ಆಯುಕ್ತ ಆಗಿರುವಂತಹ ಏನು GBA ಮುಖ್ಯ ಆಯುಕ್ತರಂತಹ ಮಹೇಶ್ ರಾವ್ 5 ಪಾಲಿಕೆ ಕೇಂದ್ರ ಕಚೇರಿಗಳ ಮುಖ್ಯ ಆಯುಕ್ತರನ್ನು ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಜೊತೆಗೆ ಗುತ್ತಿಗೆದಾರರನ್ನ ಕರೆಸಿ ಇದೀಗ ನಿನ್ನೆ ಒಂದು ಸಭೆ ಮಾಡಿರುವಂಥದ್ದು. ಅಂದರೆ ಬೆಂಗಳೂರು ನಗರದಲ್ಲಿ ಈಗಾಗಲೇ 369 ಕೋಟಿ ವೆಚ್ಚದಲ್ಲಿ ರಸ್ತೆಗಳು ನಡೀತಿದ್ದಾವೆ. ಜೊತೆಗೆ 182 ರಸ್ತೆಗಳಲ್ಲಿ ಬ್ಲ್ಯಾಕ್ ಟ್ಯಾಪಿಂಗ್ ರಸ್ತೆ ನಡೀತಿದೆ. ಸೊ ಹೀಗಾಗಿ ಅವನ್ನ ನವೆಂಬರ್ ಒಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತೇಳಿ ನಿನ್ನೆ ಅಧಿಕಾರಿಗಳಿಗೆ ಡೆಡ್ ಲೈನನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ಏನಾದರೂ ನವೆಂಬರ್ ಒಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚಲಿಲ್ಲ ಅಂದರೆ, ಜೊತೆಗೆ ಸಂಬಂಧಪಟ್ಟಂಥ ಯಾರು ಟೆಂಡರನ್ನು ಪಡೆದುಕೊಂಡಿರ್ತಾರೆ ಗುತ್ತಿಗೆದಾರರು ಕೂಡ ರಸ್ತೆಗಳನ್ನು ಮುಚ್ಚಿಲ್ಲ ಅಂದರೆ GBA ಅಧಿಕಾರಿಗಳೇ ರಸ್ತೆಯನ್ನು ಮುಚ್ಚುತ್ತಾರೆ. ಯಾವಾಗ ಟೆಂಡರ್ ಅಂದರೆ ಗುತ್ತಿಗೆದಾರರಿಗೆ ಕೊಡಬೇಕಾದಂಥ ಹಣವನ್ನು GBA ಅಧಿಕಾರಿಗಳು ಕಟ್ ಮಾಡಿ ಕೊಡಬೇಕು ಅಂತೇಳಿ ನಿನ್ನೆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ನಿನ್ನೆ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸಭೆಯಲ್ಲಿ ಈಗ ಅಧಿಕಾರಿಗಳಿಗೆ ಒಂದು ಡೆಡ್ ಲೈನನ್ನು ಕೊಡಲಾಗಿದೆ. ಸೊ ನವೆಂಬರ್ ಒಳಗೂ ಕೂಡ ಡೆಡ್ ಲೈನನ್ನು ಕೊಡಲಾಗಿದೆ. ಸೊ ನವೆಂಬರ್ ಒಳಗೆ ನಗರದಲ್ಲಿರುವ ರಸ್ತೆ ಗುಂಡಿಗಳನ್ನು ಮುಚ್ತಾರ ಅಂತೇಳಿ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ರಸ್ತೆ ಗುಂಡಿಗಳಾಗಿರುವಂಥದ್ದು ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸ್ತವೆ. ಸೊ ಹೀಗಾಗಿ CM DCM ಅವರು ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸೊ ನವೆಂಬರ್ ಒಳಗೆ ನಗರದಲ್ಲಿ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಗುತ್ತಾ ಅಂತೇಳಿ ಕಾದು ನೋಡಬೇಕಾಗುತ್ತೆ ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.